ಹೌದು ವೀಕ್ಷಕರೇ, ನಿರ್ದೇಶಕರಾಗಿರ್ತಕ್ಕಂಥ ಎಸ್ ನಾರಾಯಣ ಅವರು ಈಗ ದರ್ಶನ್ ಬಗ್ಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಅಂತಲೇ ಹೇಳ್ಬೋದು. ಏನು ಅಂತಂತಂದರೆ, ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತೇಳಿ ಆಶಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಕಲಾವಿದರು ದರ್ಶನ್ ಅವರು ಹೊರಗಡೆ ಇದ್ದಾಗ ಅವರ ಸಿನಿಮಾ ರಿಲೀಸ್ ಆದಾಗ ನೂರಾರು ಕೋಟಿ ಹಣ ಗಳಿಸಿ ಕಲಾವಿದರ ಒಂದು ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತಿದ್ದರು. ದರ್ಶನ್ ಅವರು ಯಾವಾಗ ಜೈಲಿಗೆ ಹೋದರು, ಭಾಳಷ್ಟು ಕಲಾವಿದರು ಕೂಡ ಭಾಳ ನಿರಾಶರಾಗಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಗೆ ಸರಿಯಾಗಿ ಊಟದ ವ್ಯವಸ್ಥೆ ಮತ್ತು ಹಣದ ವ್ಯವಸ್ಥೆ ಕೊರತೆ ಆಗಿದೆ ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಆದಷ್ಟು ಬೇಗ ರಿಲೀಸ್ ಆಗಿ ಹೊರಗಡೆ ಬರಲಿ ಅಂತೇಳಿ ಎಸ್ ನಾರಾಯಣ ಅವರು ಆಶಿಸಿದ್ದಾರೆ. ಮತ್ತು ನಮ್ಮ ಗರಡಿಯ ಫೈಲ್ವಾನ ಅಂತ ಕೂಡ ಅವರು ಎಸ್ ನಾರಾಯಣ ಅವರು ದರ್ಶನ್ ಬಗ್ಗೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ದರ್ಶನ್ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿರ್ತಕ್ಕಂಥ ಎಸ್ ನಾರಾಯಣ ಅವರು ಒಂದು ಈ ನಡೆ ಭಾಳ ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಸ್ ನಾರಾಯಣ ಅವರು ಮತ್ತು ದರ್ಶನ್ ಅವರು ಒಂದು ಒಳ್ಳೆಯ ವ್ಯಕ್ತಿತ್ವ ಮತ್ತು ಅವರು ಫ್ರೆಂಡ್ಶಿಪ್ಪು. ಹಾಗೆ ದರ್ಶನ್ ಅವರು ಒಳಗಡೆ ಇದ್ದು ಕೂಡ ಕೆಲವಷ್ಟು ಜನರಿಗೆ ಸಹಾಯ ಕೂಡ ಮಾಡಿದರು. ಅದು ಕಿಲ್ಲರ್ ವೆಂಕಟೇಶ್ ಅವ್ರಿಗೆ ಆಗಿರ್ಬೋದು, ಬೇರೆಯವ್ರಿಗೆ ಆಗಿರ್ಬೋದು. ಹಾಗಾಗಿ ಆದಷ್ಟು ಬೇಗ ದರ್ಶನ್ ಅವರು ಹೊರಗಡೆ ಬರಲಿ ಅಂತೇಳಿ ಎಸ್ ನಾರಾಯಣ ಕೂಡ ಭಾಳ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಯಾರ್ಯಾರು ದರ್ಶನ್ ಇದ್ದೀರಾ, ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.